ಎಲ್ಲ ಸ್ವಾದವ ಬಲ್ಲ ರಸಿಕರಿಗೆಂದು ರೋಗವಿಲ್ಲ. ನಾಲಿಗೆಗೆ ರುಚಿ ರುಚಿ, ನಾಸಿಕಕ್ಕೆ ಘಮ ಘಮ, ಸವಿ ಸಮಾಗಮ ಬಲೆ ಬೊಂಬಾಟ್. ಸಮ ಸಮ ತೂಕ ಪರಿಮಳ ಪಾಕ, ಅಂತಹ ಭೋಜನಕ್ಕೆ ಸಾಧ್ಯ ಇಲ್ಲ. ಕಣ್ಣಿಗೆ ಹಿತ, ಮನಸ್ಸಿಗೆ ಖುಷಿ, ಸಿಕ್ಕರೆ ಬದುಕೆ ಬಲು ಬೊಂಬಾಟ್. ಊಟದ ಎಲ್ಲ ಸ್ವಾದವ ಬಲ್ಲ ರಸಿಕರಿಗೆಂದು ರೋಗವಿಲ್ಲ. ಸಮ ಸಮ ತೂಕ ಪರಿಮಳ ಪಾಕ, ಅಂತಹ ಭೋಜನಕ್ಕೆ ಸಾಧ್ಯ ಇಲ್ಲ. ನಳಿನಿ ಪಾಕ ನಳನ ಪಾಕ, ಸವಿ ರುಚಿಯಲ್ಲಿ ತಮಕ. ಬೊಂಬಾಟ್ ಭೋಜನ, ಬೊಂಬಾಟ್ ಭೋಜನ, ಬೊಂಬಾಟ್ ಭೋಜನ. GRB ಇನ್ಸ್ಟೆಂಟ್ ಮಿಕ್ಸ್ ಅಂಡ್ ಮಸಾಲ ಬೊಂಬಾಟ್ ಭೋಜನ ಕಾರ್ಯಕ್ರಮದ ವೀಕ್ಷಕರಿಗೆಲ್ಲ ಸಿಹಿ ಕೈ ಚಂದ್ರು ಮಾಡುವಂಥ ವಿನಯಪೂರ್ವಕ ಪ್ರೀತಿಪೂರ್ವಕ ನಮಸ್ಕಾರಗಳು. ನಮ್ಮ GRB ಇನ್ಸ್ಟೆಂಟ್ ಮಿಕ್ಸ್ ಅಂಡ್ ಮಸಾಲ ಬೊಂಬಾಟ್ ಭೋಜನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಈಗ ತಡ ಮಾಡೋದು ಬೇಡ, ತುಂಬ ಹೊಟ್ಟೆ ಹಸ್ತಿದೆ. ಮೊದಲನೇ ಭಾಗವನ್ನು ಶುರು ಮಾಡೋಣ. ಬೇಗ ಹೊರಗಡೆ ಹೋಗಿ ಬೇರೆಯವ್ರು ಮಾಡೋದಂಥ ಬೊಂಬಾಟ್ ಭೋಜನ ತಿಂದುಬಿಟ್ಟು ಅದ್ರ ಬಗ್ಗೆ ಮಾಹಿತಿ ಕೊಟ್ಬಿಟ್ಟು ವಾಪಸ್ ಇಲ್ಲಿ ಬಂದುಬಿಟ್ಟು ಕೈ ರುಚಿ ಸ್ಟಾರ್ಟ್ ಮಾಡ್ಬಿಡ್ತೀನಿ. ಓಕೆನಾ? ಸೊ ತಡ ಮಾಡೋದು ಬೇಡ, ಶುರು ಮಾಡೋಣ ನಮ್ಮೂರ ಊಟ. ನಮ್ಮೂರ ಊಟಕ್ಕೆ ಇವತ್ತು ಕೂಡ ನಾನು ಶ್ರೀಮತಿ ಸಂಧ್ಯಾ ಸಂಜಯ್ ಅವ್ರ ಮನೆಗೆ ಬಂದಿದ್ದೀನಿ. ನಿನ್ನೆ ಅವರು ನನಗೂ ಅದ್ಭುತವಾದಂಥ ಒಂದು ಸಬ್ಸಿಗೆ ಸೊಪ್ಪಿನ ಇಡ್ಲಿ, ಸಿಹಿ ಇಡ್ಲಿ ಮಾಡಿಕೊಟ್ಟಿದ್ರು. ತುಂಬ ಚೆನ್ನಾಗಿತ್ತದು. ಫಸ್ಟ್ ಟೈಮ್ ನಾನು ತಿಂದಿದ್ದು. ಇವತ್ತು ಹೆಸರು ಕಾಳಿನ ವಡೆ ಮಾಡ್ತೀನಿ ಅಂತ ಕರೆದಿದ್ದಾರೆ. ನಮಸ್ಕಾರ ಮೇಡಮ್. ನಿನ್ನೆ ಇಡ್ಲಿ ತುಂಬ ಚೆನ್ನಾಗಿತ್ತು. ನಾನು ನಿಮ್ಮಿಂದ ಒಂದು ಹೊಸ ಐಟಮ್ ಕಲ್ತ್ಕೊಂಡೆ. ಅದ್ರ ಮೇಲೆ ಇನ್ನೇನೋ ಪ್ರಯೋಗ ಮಾಡಬೇಕು ಅಂತ ನಾನು ಥರ ಲೆಕ್ಕಗಳು ಹಾಕಿದ್ದೀನಿ, ಲೆಕ್ಕಾಚಾರ. ಅದೆಲ್ಲ ಒಂದ್ಸಲಿ ಮನೇಲಿ ಮಾಡಿಬಿಟ್ಟು ಆಮೇಲೆ ನಮ್ಮ ಜೊತೆ ಮಾಡೋಣ ಅಂತೀನಿ. ಅದು ಮಾಡುವಾಗ ಇನ್ಸ್ಪೈರ್ಡ್ ಬೈ ಸಂಧ್ಯಾ ಸಂಜಯ್ ಅಂತ ಹೇಳ್ತೀನಿ. ಓಕೆ, ಇವತ್ತು ಹೆಸರು ಕಾಳಿನ ವಡೆ ಮಾಡ್ಕೊಡ್ತೀನಿ ಅಂತ ಹೇಳಿದ್ರಿ. ಓಕೆ, ಹೆಸರು ಕಾಳು ವಡೆಗೆ ಏನೇನು ಪದಾರ್ಥಗಳು ಬೇಕು ಹೇಳ್ತೀರಾ? ಹೆಸರು ಕಾಳು, ಹಾಂ, ಹಸಿಮೆಣಸಿನಕಾಯಿ, ಹಾಂ, ಈರುಳ್ಳಿ, ಶುಂಠಿ, ಕರ್ಬೇವಿನ ಸೊಪ್ಪು, ಆಮೇಲೆ ಉಪ್ಪು ಅಷ್ಟೇ. ಇದೇನಿದು? ಅದು ಮಾವಿನಕಾಯಿ ಚಟ್ನಿ ಮಾಡೋದಕ್ಕೆ, ಅದ್ರ ಜೊತೆ ಚಟ್ನಿ ಮಾಡಕ್ಕ? ಹಾಂ, ಮಾವಿನಕಾಯಿ ಚಟ್ನಿ. ಓ, ವಡೆ ಜೊತೆಗೆ ಚಟ್ನಿ ಬೇರೆ ಮಾಡ್ತೀರಾ? ಹಂಗಾರೆ ಫಸ್ಟ್ ಚಟ್ನಿ ಮಾಡ್ಬಿಡೋಣ. ಓಕೆ, ಯಾಕಂದ್ರೆ ವಡೆ ಬಿಸಿ ಬಿಸಿಯಾಗಿ ತಿನ್ನಂಗೆ ಇರಬೇಕು. ಹೌದು, ಆಮೇಲೆ ಚಟ್ನಿ ಮಾಡಕ್ಕೆ ಶುರು ಮಾಡಿದ್ರೆ ನಂಗೆ ಮಜಾ ಇರಲ್ಲ. ಹೌದು. ಸೊ ಚಟ್ನಿಗೆ ಏನೇನು ಹಾಕ್ತಾರೆ ಹೇಳಿ? ಕಾಯಿ ತುರಿ, ಮಾವಿನಕಾಯಿ, ಹಸಿಮೆಣಸಿನಕಾಯಿ ಅಷ್ಟೇ. ಆಮೇಲೆ ಉಪ್ಪು, ಒಂದು ಸ್ವಲ್ಪ ಉಪ್ಪು. ಫಸ್ಟ್ ಅದು ಮಾಡಿಬಿಡಿ. ಓಕೆ, ಮಾವಿನಕಾಯಿ, ಓಕೆ, ಹಸಿಮೆಣಸಿನಕಾಯಿ, ಕಾಯಿ ತುರಿ, ತೆಂಗಿನಕಾಯಿ, ಉಪ್ಪು, ಹಾಂ, ರುಚಿಗೆ ತಕ್ಕಷ್ಟು ಒಂದು ಸ್ವಲ್ಪ ಸಕ್ಕರೆ. ಚಟ್ನಿ ರೆಡಿ ಆಗಿದೆ. ಚಟ್ನಿ ರೆಡಿ ಆಯ್ತಾ? ಹಾಂ, ವೆರಿ ಗುಡ್. ಇದಕ್ಕೆ ಒಗ್ಗರಣೆ ಕೂಡ ಹಾಕ್ಕೊಳ್ಬೋದು. ಓಕೆ, ಅಂದರೆ ನಾನು ಒಗ್ಗರಣೆ ಕೊಡ್ತಾ ಇಲ್ಲ. ಬೇಡ, ಪರವಾಗಿಲ್ಲ. ಇಲ್ಲೇ ತಿನ್ಬಿಡುತ್ತೆ ತಾನೆ ಇವಾಗ. ಈಗ ನಮ್ಮ ಇವತ್ತಿನ ಸ್ಪೆಷಲ್ ವಡೆ. ಹಾಂ, ವಡೆ ಶುರು ಮಾಡ್ಬಿಡೋಣ. ಓಕೆ, ಹೇಗೆ ಮಾಡೋದು ಹೇಳಿ? ಇದಕ್ಕೆ ಹೆಸರು ಕಾಳು. ಈ ಹೆಸರು ಕಾಳು ನೆನೆಸಿರೋದು? ಹಾಂ, ಹೆಸರು ಕಾಳು ನೆನೆಸ್ಕೊಳ್ಬೇಕು. ಎಷ್ಟು ಗಂಟೆ ನೆನೆಸಿರ್ಬೇಕು? ಒಂದು ಸುಮಾರು 4 hours 5 hours 5 hours ನೆನೆಸಿರ್ಬೇಕು. ಹೆಸರು ಕಾಳು ನೆನೆಸಿರ್ಬೇಕು ಒಂದು 5 ಗಂಟೆ ಅಷ್ಟು. ಮೆಣಸಿನ್ಕಾಯಿ, ಶುಂಠಿ, ಹಸಿ ಶುಂಠಿ, ಉಪ್ಪು, ಒಂದು ಸ್ವಲ್ಪ ನೀರು ಹಾಕ್ಬೇಕಂದ್ರೆ ಅದು ಗಟ್ಟಿ ಇರಬೇಕಲ್ವ. ಸೊ ಇದನ್ನು ವಡೆ ಅದಕ್ಕೆ ರುಬ್ಕೋಬೇಕು. ಅಷ್ಟರಲ್ಲಿ ನಿಮ್ಮೆಲ್ರಿಗೂ ಒಂದು ಬ್ರೇಕು.